ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನರದ್ದು CSC ಸೆಂಟರ್ ಇದೆ. CSC ಸೆಂಟರ್ ಇರ್ತಕ್ಕಂಥವ್ರದ್ದು ಕೆಲವ್ರದ್ದು ಲಾಗಿನ್ ಮಾಡೋಕ್ಕೋದ್ರೆ ಲಾಗಿನ್ ಆಗ್ತಾ ಇರೋದಿಲ್ಲ. ಏನು ಮಾಡಿದ್ರೆ ಲಾಗಿನ್ ಆಗುತ್ತೆ, ಅದೇ ರೀತಿ ಏನೆಲ್ಲ ಡಾಕ್ಯುಮೆಂಟನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಪ್ರೊಸೆಸಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು CSC ಲಾಗಿನ್ ಮಾಡೋಕ್ಕೆ ಹೋದಾಗ ನಿಮ್ಮ ಹೆಸರು ಬಂದುಬಿಟ್ಟು ಯುವರ್ ಪಾನ್ ಈಸ್ ನಾಟ್ ವೆರಿಫೈಡ್. ಟು ಅಪ್ಡೇಟ್ ಯುವರ್ ಪಾನ್ ಡೀಟೇಲ್ ಕೈಂಡ್ಲಿ ಲಾಗಿನ್ ಟು ರಿಜಿಸ್ಟರ್ ಪೋರ್ಟಲ್ ಆರ್ ಕ್ಲಿಕ್ ಹಿಯರ್ ಅಂತಿದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ನೀವು ಕ್ಲಿಕ್ ಹಿಯರ್ ಅಂತ ಕೊಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಬೇಕಾಗುತ್ತೆ. ಪಾನ್ ಕಾರ್ಡನ್ನು ಇಟ್ಕೊಳ್ಳಿ. ಅದೇ ರೀತಿಯಾಗಿ ನೀವು CSCಗೆ ಯಾವ ಒಂದು ಪಾಸ್ಬುಕ್ಕನ್ನು ಕೊಟ್ಟಿರ್ತೀರ, ಆಲ್ಮೋಸ್ಟ್ ತುಂಬ ಜನ HDFCಯನ್ನು ಕೊಟ್ಟಿರ್ತಾರೆ. ಆ ಒಂದು ಪಾಸ್ಬುಕ್ಕು ನಂತರ ಅಥವಾ ಚೆಕ್ ಬುಕ್ ಇರಬೇಕಾಗುತ್ತೆ. ನಂತರ ಪಾನ್ ಕಾರ್ಡ್ ಇವೆರಡು ನೀವು ಪಕ್ಕದಲ್ಲಿ ಇಟ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ. ಈಗ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಲಾಗಿನ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು CSC ID-ಯನ್ನು ಹಾಕಿ, ಅದಾದಮೇಲೆ ಅದ್ರ ಕೆಳಗಡೆ ಪಾಸ್ವರ್ಡ್ ಅಂತಿದೆ ನೋಡಿ ಸ್ನೇಹಿತರೆ. ಸೊ ನೀವೇನು ಪಾಸ್ವರ್ಡನ್ನು ಇಟ್ಕೊಂಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಹಾಕಿ, ಅದ್ರ ಕೆಳಗಡೆ ಕ್ಯಾಪ್ಚರ್ ಇದೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ಲಾಗಿನ್ ಅಂತ ಕೊಡಿ ಸ್ನೇಹಿತರೆ. ಲಾಗಿನ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಎರರ್ ಮೆಸೇಜ್ ಬರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ರೈಟ್ ಸೈಡಲ್ಲಿ ಕ್ಲಿಕ್ ಹಿಯರ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಈಗ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು CSC ID-ಯನ್ನು ಹಾಕಿ, ಅದೇ ರೀತಿಯಾಗಿ ನಿಮ್ಮ ಸಿಸ್ಟಮ್ಗೆ ಬಯೋಮೆಟ್ರಿಕ್ ಕನೆಕ್ಟ್ ಆಗಿರಬೇಕಾಗಿರುತ್ತೆ. ಸೊ CSC ID-ಯನ್ನು ಹಾಕ್ಬಿಟ್ಟು ಇಲ್ಲಿ ಫಿಂಗರ್ ಪ್ರಿಂಟ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಕ್ಯಾಪ್ಚರ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ, ಆ ಒಂದು ಕ್ಯಾಪ್ಚರನ್ನು ರೈಟ್ ಸೈಡಲ್ಲಿ ಇರೋ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಲ್ಲಿ ರೌಂಡ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ, ಚೆಕ್ ಬಾಕ್ಸು, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ಕ್ರಾಲ್ ಡೌನ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ. ಕೆಲವು ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಗಿಲ್ಲಿ ಕಾಣ್ತಾ ಇರ್ಬೋದು, ಚಿಕ್ಕದಾಗಿ ಒಂದು ಬಾಕ್ಸ್ ಇದೆ. ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಂಗರ್ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಕ್ಯಾಪ್ಚರ್ ಅಂತ ಕೊಡಿ ಸ್ನೇಹಿತರೆ. ಆಗ ನಿಮ್ಮ ಒಂದು ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಆಗ ನೀವು ನಿಮ್ಮ ಒಂದು ತಮ್ಮನ್ನು ಕೊಟ್ಬಿಟ್ಟು ಕ್ಯಾಪ್ಚರನ್ನು ಮಾಡಿ ಸ್ನೇಹಿತರೆ. ಕ್ಯಾಪ್ಚರನ್ನು ಮಾಡಿದಾಗ ನಿಮ್ಮ ತಮ್ಮನ್ನು ತಗೊಳುತ್ತೆ. ನೀವು ತಮ್ಮ ಕೊಟ್ಟ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ KYC ಅಪ್ಡೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬ್ಯಾಂಕಿಂಗ್ ಡೀಟೇಲ್ ಬ್ಯಾಂಕ್ ಆ್ಯಂಡ್ ಪಾನ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಬುಕ್ಕು, ಪಾನ್ ಕಾರ್ಡು, ನಂತರ CSC ID-ಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೋ ಊರಲ್ಲೂ ಸಹ ಒಂದೇ ರೀತಿ ಇರಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಮ ಹೆಸರನ್ನು ಹಾಕಿ. ನಂತರ IFSC ಕೋಡ್ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮಗೆ ಒಂದು HDFC ಆಗಿರ್ಬೋದು ಅಥವಾ CSCಗೆ ಯಾವುದು ಕೊಟ್ಟಿರ್ತೀರೋ ಆ ಒಂದು ಅಕೌಂಟ್ನ IFSC ಕೋಡನ್ನು ಎಂಟ್ರಿ ಮಾಡಿ ಕರೆಕ್ಟಾಗಿ ನೋಡಿಕೊಂಡು. ಅದಾದಮೇಲೆ ನೀವು ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಅಕೌಂಟ್ ಟೈಪ್ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಮ ಒಂದು ಅಕೌಂಟ್ ಸೇವಿಂಗಾ ಕರೆಂಟ್ ಅಕೌಂಟಾ ನೋಡಿಕೊಂಡು ಕ್ಯಾನ್ಸಲ್ ಚೆಕ್ ಬುಕ್ಕನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಪಾಸ್ಬುಕ್ ಇದ್ದರೆ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಪಾನ್ ಟೈಪ್ ಅಂತಿದೆ ನೋಡಿ, ಅಲ್ಲಿ ಇಂಡಿವಿಜುವಲ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಪಾನ್ ನಂಬರನ್ನು ಹಾಕ್ಬಿಟ್ಟು ವೆರಿಫೈ ಅಂತ ಕೊಡಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡಲ್ಲಿರೋ ಹೆಸರು, ಅಕೌಂಟಲ್ಲಿರೋ ಹೆಸರು, ನಂತರ CSCಯಲ್ಲಿ ಇರ್ತಕ್ಕಂಥ ಹೆಸರು ಮೂರು ಮ್ಯಾಚ್ ಆದಾಗ ಮಾತ್ರ ಪಾನ್ ವೆರಿಫೈಡ್ ಸಕ್ಸಸ್ಫುಲ್ ನೇಮ್ ಮ್ಯಾಚ್ಡ್ 100% ಅಂತ ಬರುತ್ತೆ. ಮೂರು ಒಂದೇ ರೀತಿ ಹೆಸರಿದ್ದಾಗ ಮಾತ್ರ ಮ್ಯಾಚ್ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ನೀವು ಯಾವುದು ಮಿಸ್ಟೇಕ್ ಇರುತ್ತೋ ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಷ್ಟಾದಮೇಲೆ ಅಪ್ಡೇಟ್ ಅಂತ ಕೊಡಿ ಸ್ನೇಹಿತರೆ. ಅಪ್ಡೇಟ್ ಅಂತ ಕೊಟ್ಟರೆ ನಂತರ ಈ ರೀತಿಯಾಗಿ ಬರುತ್ತೆ, ಪಾನ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ. ಮತ್ತೆ ನೀವೇನು ಮಾಡಬೇಕು, ನೆಕ್ಸ್ಟ್ ಡೇ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು CSC ID-ಯನ್ನು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು CSC ID ನಂತರ ಪಾಸ್ವರ್ಡು ನಂತರ ಕ್ಯಾಪ್ಚರನ್ನು ಹಾಕಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ, ಸೆಲೆಕ್ಟ್ ಅಥೆಂಟಿಕೇಷನ್ ಮೆಥಡ್ ಅಂತ ಬರುತ್ತೆ. ಆಧಾರ್ ಬೇಸ್ಡ್ OTP ಅಂತ ಕೊಡಿ ಸ್ನೇಹಿತರೆ. ಆಧಾರ್ ಬೇಸ್ಡ್ OTP ಅಂತ ಕೊಟ್ಟಾಗ ಪ್ರೊಸೀಡ್ ವೆರಿಫಿಕೇಷನ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬಾಕ್ಸ್ ಒಂದು ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನರೇಟ್ OTP ಅಂತ ಕೊಡಿ.
ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆಧಾರ್ಗೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಎಂಟರ್ OTPಯನ್ನು ಬಾಕ್ಸಲ್ಲಿ ಹಾಕ್ಬಿಟ್ಟು ವ್ಯಾಲಿಡೇಟ್ OTP ಅಂತ ಕೊಡಿ. ಈ ರೀತಿಯಾಗಿ ನಿಮ್ಮ ಒಂದು CSC ಲಾಗಿನು ಓಪನ್ ಆಗುತ್ತೆ ಸ್ನೇಹಿತರೆ. ಡ್ಯಾಶ್ ಬೋರ್ಡು, ಅದರಲ್ಲಿ ಇರ್ತಕ್ಕಂಥ ಸರ್ವಿಸಸ್ ಎಲ್ಲ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಯಾರ್ದೆಲ್ಲ CSC ಲಾಗಿನ್ ಆಗ್ತಾ ಇಲ್ವೋ ಅಂಥವ್ರು ಈ ರೀತಿ ಮಾಡಿಕೊಂಡ್ರೆ 100% ವರ್ಕ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ CSC ಗ್ರೂಪ್ಗೆ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಜನರದ್ದು ಈ ರೀತಿಯಾಗಿ ಎರರ್ ಬರ್ತಾ ಇದೆ. ಈ ಒಂದು ವಿಡಿಯೋ ಅವ್ರಿಗೂ ಸಹ ಯೂಸ್ ಆಗುತ್ತೆ. ಈ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.